ಸೊ ಇನ್ ಮುಂದೆ ನೀವು ಹಿಂದಿ ಎಕ್ಸಾಮ್ ಅನ್ನ ಬರೀತೀರಾ ಅಂದ್ರೆ SLC ನಿಮ್ಗೆ ಅದಕ್ಕೆ ಮಾರ್ಕ್ಸ್ ಕೌಂಟ್ ಆಗಲ್ಲ, ಗ್ರೇಡ್ ಅನ್ನ ಕೊಡ್ತಾ ಇದ್ರೆ. ಸೊ ಈ ವರ್ಷ 2026ರಲ್ಲಿ SLC ಎಕ್ಸಾಮ್ ಅನ್ನ ಯಾರೆಲ್ಲ ಬರೀತಾ ಇದ್ದೀರಾ ಹೌದು. ಸೊ ಇದನ್ನ ನಮ್ಮ ಒಂದು ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಅವರು ಈ ರೂಲ್ಸ್ ಅನ್ನ ತಗೊಂಡ್ ಬಂದಿದ್ದಾರೆ. ಕರ್ನಾಟಕ ಸ್ಟೂಡೆಂಟ್ಸ್ ಗೆ ಮಾತ್ರ ಈ ಒಂದು ರೂಲ್ಸ್ ಅಪ್ಲೈ ಆಗುತ್ತೆ. ಸೊ ಮುಂಚೆ ಎಲ್ಲ ನೀವು 6 ಸಬ್ಜೆಕ್ಟ್ ಗೆ 625 ಮಾರ್ಕ್ಸ್ ಅನ್ನ ತೆಗಿತಾ ಇದ್ರಿ. ಓವರ್ ಆಲ್ ಎಲ್ಲಾ ಒಂದು ಸಬ್ಜೆಕ್ಟ್ ಮಾರ್ಕ್ಸ್ ಟೋಟಲ್ ಆಗಿ 35% ಅನ್ನ ತೆಗೆದ್ರೆ ನೀವು ಪಾಸ್ ಆಗ್ತಾ ಇದ್ರಿ. ಬಟ್ ಇವಾಗ ಏನ್ ಮಾಡಿದಾರೆ ಅಂದ್ರೆ, ಸೊ ನಿಮ್ಗೆ 33% ಅನ್ನ ತೆಗೆದ್ರೆ ನೀವು ಪಾಸ್ ಆಗ್ತೀರಾ. ಆದ್ರೆ ನಿಮಗೆ ಹಿಂದಿ ಎಕ್ಸಾಮ್ಗೆ ಓನ್ಲಿ ಗ್ರೇಡ್ ಕೊಡ್ತಾರೆ. ಆದ್ರೆ ಎಕ್ಸಾಮ್ ಅಂತೂ ಕಂಪಲ್ಸರಿ ಬರೀಲೇಬೇಕು. ABCD ಅಂತ ಈ ತರ ಗ್ರೇಡ್ ಕೊಡ್ತಾರೆ. ಅಂಡ್ ಅಷ್ಟೇ ಅಲ್ಲದೆ 525 ಮಾರ್ಕ್ಸ್ ಮಾತ್ರ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಎಂಟರ್ ಆಗಿರುತ್ತೆ. ಅಂಡ್ ಹಿಂದಿ ಸಬ್ಜೆಕ್ಟ್ ಏನಿರುತ್ತೆ ಅದಕ್ಕೆ ಗ್ರೇಡ್ ಸಿಸ್ಟಮ್ ಇರುತ್ತೆ ಇನ್ ಮುಂದೆ. ಅಂಡ್ ಈ ಒಂದು ಅಪ್ಡೇಟ್ ಅನ್ನ ಯಾಕೆ ತಗೊಂಡ್ಬಂದಿದ್ರೆ ಗೌರ್ಮೆಂಟ್ ಕಡೆಯಿಂದ ಅಂತ ನೋಡೋದಾದ್ರೆ, ಟೋಟಲ್ ಆಗಿ 2024ರಲ್ಲಿ 19%. ಸೊ ಇಷ್ಟು ಸ್ಟೂಡೆಂಟ್ಸ್ ಫೇಲ್ ಆಗ್ತಾ ಇರೋದ್ರಿಂದ ಸೊ ಇದು ಅವ್ರಿಗೆ ತುಂಬಾನೇ ಪ್ರೆಷರ್ ಆಗುತ್ತೆ. ಎಸ್ಪೆಷಲಿ ಯಾರಿಗೆಲ್ಲ ಹಿಂದಿ ಬರೋದಿಲ್ವೋ, ಅರ್ಥ ಆಗುತ್ತೆ ಬಟ್ ಬರೆಯೋದಕ್ಕೆ ಆಗ್ತಾ ಇರಲ್ಲ, ಇದೆಲ್ಲ ಪ್ರಾಬ್ಲಮ್ ಆಗೋದ್ರಿಂದ ಸೊ ಇದನ್ನ ಕಂಪ್ಲೀಟ್ ಆಗಿ ಎಕ್ಸಾಮ್ ಅನ್ನ ರಿಮೂವ್ ಮಾಡ್ತಾ ಇಲ್ಲ, ಓನ್ಲಿ ಗ್ರೇಡ್ ಮಾರ್ಕ್ಸ್ ಅನ್ನ ಅಲೋ ಮಾಡ್ತಾ ಇದ್ರೆ. ಹಂಗಂತ ಎಕ್ಸಾಮಿಗೆ ಹೋಗೋದನ್ನೇ ಬಿಟ್ಬಿಟ್ಟಿದ್ದೀರಾ ಮತ್ತೆ. ಸೊ ಈ ಒಂದು ರೂಲ್ಸ್ ಅನ್ನ ತಗೊಂಡ್ಬಂದಿದ್ರೆ. ಸೊ ಅಂಡ್ ನಾ ಹೇಳಿರೋದ್ರಲ್ಲಿ ನಿಮ್ಗೆ ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ನಮ್ಮ ಒಂದು ವೆಬ್ಸೈಟ್ ಅಲ್ಲಿ ಇದ್ರ ಬಗ್ಗೆ ರಿಲೇಟೆಡ್ ಒಂದು ಆರ್ಟಿಕಲ್ ಅನ್ನ ಕೂಡ ಬರ್ದಿರ್ತೀನಿ, ಅದನ್ನ ನೀವು ಓದ್ಕೊಂಡ್ರೆ ಸೊ ನಿಮ್ಗೆ ಇನ್ನು ಕೂಡ ಅರ್ಥ ಆಗುತ್ತೆ. ಸೊ ಇದೇ ತರದ ಎಜುಕೇಶನ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.